ಓ ಯಾಕೋ ಅವ್ರನಕ್ಕ ಫೋನ್ ಮಾಡ್ತಾ ಇದ್ದಾರೆ. ಏನೋ ವಿಷಯ ಇರಬೇಕು, ಅಲ್ಲಿಗೆ ಹೋಗಿದಾರಲ್ಲ ಅದಕ್ಕೆ ಫೋನ್ ಮಾಡಿದ್ದಾರೆ. ಹಲೋ ಹಲೋ ಹೇಳಕ್ಕ, ಏನು ಮಾಡ್ತಿದ್ಯಾ ಋತು? ಏನಿಲ್ಲ ಕಣಕ್ಕ, ಸುಮ್ಮನೆ ಕೂತ್ಕೊಂಡಿದ್ದೆ. ಏನು ಮಾಡೋದು, ಬೇಜಾರು ಮಾಡ್ಕೊಬೇಡಮ್ಮ, ಅಂಥದ್ದೇನಾಗಿಲ್ಲ. ಅಯ್ಯೋ ಅಂಥದ್ದೇನಾಗಿಲ್ಲ ಅಂತಂದರೆ ಆಗಿರೋದು ಸಾಲ್ದೇನಕ್ಕ. ಹ್ಞೂ, ಏನೋ ಬೇಜಾರು ಮಾಡ್ಕೋಬೇಡ ಅಂತಂದರೆ ಏನು ಮಾಡೋದು. ನನ್ನ ಹಣೆ ಬರ ಹೆಂಗೋ ಆಯ್ತು ಬಿಡಕ್ಕ. ಏನಾಯ್ತು, ಹೋಗಿದ್ರಾ ನೀವು ಅಲ್ಲಿಗೆ, ಊರಿಗೆ ಹೋಗಿದ್ರಾ? ಹ್ಞೂ ಬಂದಿದ್ವಮ್ಮ. ಬಂದು ನಾವೇನಂತ ಮಾತಾಡಿದ್ವಿ ಪ್ರವಿ ಹತ್ರ ಅಂತಂದರೆ, ಈಗಳಪ್ಪ ಋತು ಈ ಮನೆಗೆ ಬಂದ್ರೇ ನಾವು ಸೈನ್ ಹಾಕೋದು, ಇಲ್ಲ ಅಂತಂದ್ರೆ ನಾವು ಹಾಕಲ್ಲ, ನಾವಿಬ್ಬರು ಹಾಕ್ಲಿಲ್ಲ ಅಂತಂದರೆ ಅದು ಹೆಂಗಾಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಗಲಾಟೆ ಮಾಡಿದ್ವಿ. ಅದಕ್ಕೆ ಅವನು ಏನು ಹೇಳ್ದ ಗೊತ್ತಾ, ಆವಾಗಲೇ ಬೆಳಗ್ಗೆ ಕರೆದುಬಿಟ್ಟು ಇವ್ರು ನೀಲಕ್ಕರ ಮನೆ ಹತ್ರ ಕರೆದ್ಬಿಟ್ಟು, ಇದು ನಾನು ಆಡ್ತಾ ಇರೋದು ನಾಟಕ ಅಂತ ಹೇಳ್ದ ಋತು. ನಿನಗೆ ನಿನ್ನೆ ಅವನು ಹೇಳ್ಬೇಕಂತಲೇ ಮೆಸೇಜ್ ಫೋನ್ ಮಾಡಿದ್ದಾನೆ. ನೀನು ಅವನು ಫೋನ್ ಮಾಡ್ದೆ ನೀನು ರಿಸೀವ್ ಮಾಡಿಲ್ಲ, ಮತ್ತೆ ಅವ್ರ ಫ್ರೆಂಡ್ ಫೋನ್ನಾಗೆಲ್ಲ ಮಾಡಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಟ್ಟವನೆ. ಆದರೆ ನೀನು ಅವನು ವಾಯ್ಸ್ ಕೇಳ್ತಿದ್ದಂಗೆ ಎಲ್ಲನ ಬ್ಲಾಕ್ ಮಾಡಿದ್ಯಾ. ಫೋನಲ್ಲಿ ಮಾತಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಹತ್ರ ಹೇಳ್ದೆ ಈ ವಿಷಯನ. ಅಕ್ಕ, ನಮ್ಮ ಸುಗುಣಕ್ಕನ ಹತ್ರ ಸುಮ್ಮನೆ ಹಾಗೆ ಹಿಂಗೆ ಅಂತ ಹೇಳಿ ಮಾತಾಡ್ಕೊಂಡು ಹೋದರೆ ಕೆಲಸಗಳು ಆಗಲ್ಲ. ಅದಕ್ಕೆ ಒಳ್ಳೆ ತಂದಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನಾನು ಆಡ್ತಾ ಇರೋದು ನಾಟಕ ಅಂತ ಗೊತ್ತಾಗ್ಬಿಟ್ರೆ ಅದು ಈ ಕೆಲಸಗಳು ಯಾವುದೂ ಆಗೋದಿಲ್ಲ. ಒಬ್ಬರಿಂದ ಒಬ್ರಿಗೆ ಹಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದ ಋತು. ಬೇಜಾರ ಮಾಡ್ಕೋಬೇಡ, ಅವನು ನಾಟಕ ಆಡ್ತಾ ಇದ್ದಾನೆ. ನಿಜ ನಾಟಕ ಆಡ್ತಾ ಇದ್ದಾನೆ. ಹೌದೇನಕ್ಕ? ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ, ನಿಜವಾಗ್ಲೂ ನಂಬಿಕೆ ಬರ್ತಾ ಇಲ್ಲ. ನಾವು ಹಂಗೆ ಅಂತಂದ್ವಿ. ಅದಕ್ಕೆ ಅವನೇನು ಹೇಳ್ದ, ಅಕ್ಕ ನಾನು ಋತುನ ಮನ್ಸಾರೆ ಇಷ್ಟಪಟ್ಟು ಮದುವೆ ಆಗಿರೋದು. ನಮ್ಮ ಅತ್ತೆ ಮಾವ ಎಲ್ಲನ ಎಷ್ಟು ಒಳ್ಳೆಯವರು, ನಮ್ಮ ಅಕ್ಕ ನಮ್ಮ ಮಾವ ಅವರು ತುಂಬ ಒಳ್ಳೆಯವರು. ಯಾವತ್ತೂ ಯಾರಿಗೂ ಏನು ಮೋಸ ಮಾಡಿಲ್ಲ. ಅಂಥವ್ರನ್ನ ನಾನು ದೂರ ಮಾಡ್ಕೊತೀನಿ ನನ್ನ ಜೀವನದಲ್ಲಿ. ನಾನು ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ. ನಾನು ಸುಮ್ಮನೆ ಈ ಥರ ಮಾಡಿರೋದು ಅಷ್ಟೇ ಅಂತ ಹೇಳಿ ಅವನೇ ಮಾತಾಡ್ದ. ನಿಜ ಇದು ನಾಟಕ. ಆ ಸುಗುಣನ ಹತ್ರ ಸೈನ್ ಹಾಕಿಸ್ಕೊಂಬವ್ರಿಗೂ ಕೆಲಸ ಆಗೋವರೆಗೂ ಸುಮ್ಮನಿದ್ಬಿಡು. ಆಮೇಲೆ ಅವಳಿಗೆ ಗೊತ್ತಾದಾಗ ಸತ್ಯ ನೋಡ್ಬೇಕು ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ. ನಿಜ ನಿನ್ನ ಕರ್ಕೊಂಡು ಬಂದೇ ಬರ್ತಾನೆ. ಅವ್ನು ಮೊದಲಿನ ಥರ ಇದ್ದೇ ಇರ್ತಾನೆ. ಇದು ಆಡ್ತಾ ಇರೋದು ನಾಟಕ. ಅವ್ನು ಯಾವುದೇ ಕಾರಣಕ್ಕೂ ನೀನು ಬಿಟ್ಕೊಡೋದಿಲ್ಲ ಋತು. ಅಯ್ಯೋ ಹೌದೇನಕ್ಕ, ನನಗೆ ಇವಾಗ ಒಂಥರ ಸಮಾಧಾನ ಆದಂಗೆ ಆಗ್ತೈತೆ. ಬೇಜಾರಾಗಬೇಡ, ಅದೇ ಹೇಳೋದಾ ಅಕ್ಕ ಫೋನ್ ಮಾಡಿ ಹೇಳ್ರಿ ಅಂತ ಹೇಳಿ ಅದಕ್ಕೆ ನಾವು ಈ ಕಡೆ ಬಂದು ಹೇಳ್ತಾ ಇದ್ದೀವಿ. ಅವನೇ ಹೇಳಿದ್ದು. ಮತ್ತು ನೀನು ಯಾರ ಹತ್ರನೂ ಹೇಳೋಕ್ಕೆ ಹೋಗ್ಬೇಡ, ಸರಿನಾ? ಯಾರ ಹತ್ರನೂ ನೀನೇನು ಮಾತಾಡೋಕ್ಕೆ ಹೋಗ್ಬೇಡ, ಆರಾಮಾಗಿರೋ ಅಷ್ಟೇ. ಸ್ವಲ್ಪ ದಿನ ಅಲ್ಲೇ ಇದ್ದಂಗೆ ಆಗುತ್ತೆ ನಿನ್ನ ತವ್ರ ಮನೇಲಿ, ಇಲ್ಲೂ ಕೆಲಸನೂ ಆಗುತ್ತೆ, ಸರಿನಾ? ಆರಾಮಾಗಿರು. ನಾವೆಲ್ಲ ಸೈನ್ ಹಾಕ್ತೀವಿ, ಮಾಡಿಕೊಡ್ತೀವಿ. ಮತ್ತು ಅವಳ ಹತ್ರ ಸುಮ್ಮನೆ ಇವಾಗ ನೀನು ಬರೋಕ್ಕಾಗಲ್ಲ. ಇವಾಗ ನೀನು ಬರ್ದಂಗೆ ಮಾಡಿದ್ದಾನೆ ಅವನು. ನೀನು ಅವಳನ್ನ ಕೇಳೋ ಅಂಥ ಅವಶ್ಯಕತೆನೇ ಇಲ್ಲ. ಮತ್ತು ನೀನು ಕೇಳಬೇಕಾಗುತ್ತೆ ಅಂತ ಹೇಳಿ ಅವನು ನಿನ್ನ ಈ ನಾಟಕ ಮಾಡಿ ನಿನ್ನ ತವ್ರ ಮನೆಗೆ ಕಳಿಸಿರೋದು. ಮತ್ತು ಋತು ಕೇಳಬೇಕಾಗುತ್ತೆ ನಾನು ಅಂತ. ಅದಕ್ಕೆ ಹಿಂಗೆ ಏನಾದ್ರೂ ಹಿಂಗೆ ಗಲಾಟೆ ಮಾಡಿ ಕಳಿಸ್ಬಿಟ್ರೆ ಅವಾಗ ಅವಳು ಹೇಳ್ದಂಗೆ ಕೇಳ್ತಾಳೆ ಅಂಬೋದೊಂದು ಪ್ಲ್ಯಾನ್ ಮಾಡಿ ಪ್ರವಿ ಈ ರೀತಿ ಮಾಡಿರೋದು. ನೀನು ದಯವಿಟ್ಟು ಬೇಜಾರಾಗಬೇಡ, ಅವನು ಮಾಡ್ತಾ ಇರೋದು ನಾಟಕ ನಾಟಕ ನಾಟಕ. ಸರಿ ಆಯ್ತಕ್ಕ, ಆಯ್ತು ಹೇಳು. ಸರಿ ಆಯಿತು, ಇಡಲಾ? ಸರಿ ಆಯಿತು ಅಕ್ಕ, ಸರಿ ಆಯಿತು. ಏನಮ್ರುತು, ಏನು ನಗ್ತಾ ಇದೆಯಾ? ಏನಿಲ್ಲ ಕಣಮ್ಮ, ಏನಿಲ್ಲ ಬಿಡತ್ಲಾಗೆ. ಏನೋ ನಗ್ತಾ ಇದೆಯಾ ಕಣಮ್ಮ, ಹೇಳು. ನೀನು ಬಂದಾಗಿಂದನೂ ನಿನ್ನ ಮಕ ಇಲ್ಲೋಡು ಹೆಂಗಾಗಿತ್ತು ಅಂತಂದರೆ, ಬಾಡಿರೋ ಮಲ್ಗೆ ಹೂವನ ಏನ ಇರ್ತಾವಲ್ಲ ಒಣಗಿರೋ ಹೂವು, ಆ ಥರ ಇತ್ತು ನಿನ್ನ ಮಕ. ಕಳೆನೇ ಇರಲಿಲ್ಲ. ಈಗೇನೋ ಒಂಥರ ಕಳೆ ಬಂದಂಗೆ ಆಗೈತೆ. ಈಗ ಅರಳಿರೋ ಹೂವು ಇರ್ತಾವಲ್ಲ ಆ ಥರ ಇದೆ ಇವಾಗ ನಿನ್ನ ಮುಖ. ಏನಾಯ್ತಮ್ಮ ಋತು? ಯಾರು ಪ್ರವಿ ಫೋನ್ ಮಾಡಿದ್ನಾ? ಇಲ್ಲ ಕಣಮ್ಮ, ಅರುಣಕ್ಕ ಫೋನ್ ಮಾಡಿದ್ರೆ ಅಲ್ಲಿಗೆ ಹೋಗಿದ್ರಲ್ಲ. ಯಾರ ಹತ್ರನೂ ಹೇಳ್ಬೇಡ ಸದ್ಯಕ್ಕೆ. ಅಪ್ಪ ಇಂಥ ಅಜ್ಜಿ ಸುಮ್ಕಿರಲ್ಲ, ಯಾರ ತಗನ ಮಾತಾಡ್ಬಿಡುತ್ತೆ. ಅದಕ್ಕೆ ಪ್ರವಿ ಅವರು ಆಡ್ತಾ ಇರೋದು ನಾಟಕ ಅಂತೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನೀವು ಅಜ್ಜಿಗೆ ಹೇಳಕ್ಕೆ ಹೋಗ್ಬೇಡ, ನೀನು ಅಜ್ಜಿಗೂ ಹೇಳ್ಬೇಡ, ತಾತನಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ ಈ ವಿಷಯನ. ಅಪ್ಪನ ಹತ್ರನೂ ಹೇಳ್ಬೇಡ, ಸುಮ್ಮನಿರು ಸ್ವಲ್ಪ ದಿನ. ಅಪ್ಪನ ಹತ್ರ ಹೇಳು. ರಾತ್ರಿ ಹೊತ್ತು ಯಾವಾಗಾದ್ರೂ ಬರುತ್ತಲ್ಲ, ರಾತ್ರಿ ಟೈಮಲ್ಲಿ ಯಾವಾಗಾದ್ರೂ ಹೇಳಿದ್ರೆ ಆಯ್ತು. ಇವಾಗ ಯಾರ ಹತ್ರನೂ ಸದ್ಯಕ್ಕೆ ಹೇಳ್ಬೇಡ ಈ ವಿಷಯನ. ಪ್ರವಿಯರು ಆಡ್ತಾ ಇರೋದು ನಾಟಕ. ಸುಗುಣಕ್ಕನ ಹತ್ರ ಸೈನ್ ಹಾಕಿಸ್ಕೊಳಕ್ಕೆ ಆಡ್ತಾ ಇರೋ ನಾಟಕ ಅಂತೆ ಕಣಮ್ಮ. ಅವ್ರ ಹತ್ರ ಹೇಳಿದ್ರಂತೆ. ಇವಾಗ ಋತುನೂ ಈಗ ನಾನೇನಾದರೂ ಋತು ಹತ್ರ ಚೆನ್ನಾಗಿದ್ದಿದ್ರೆ ಈ ರೀತಿ ಜಗಳ ಮಾಡಿ ಕಳಿಸ್ಲಿಲ್ಲ ಅಂದಿದ್ರೆ ಅವಳು ಬರಬೇಕು ನಾನು ಕೇಳೋದಕ್ಕೆ ಅಂತ ಹೇಳಿ ಸುಗುಣಕ್ಕ ಹಠ ಮಾಡ್ತಿದ್ರು. ಅದಕ್ಕೆ ಋತು ಬರಬಾರ್ದು ಕೇಳೋಕ್ಕೆ ಬರಬಾರ್ದು ಅಂತಲೇನೆ ನಾನು ಈ ರೀತಿ ಮಾಡಿರೋದು ಅಂತ ಹೇಳಿ ಹೇಳ್ತಾ ಇದ್ರು. ವರ್ಣಕ್ಕ ಅದಕ್ಕೇನೆ ಇವಾಗ ಈ ರೀತಿ ಸುಮ್ಮನೆ ನಾಟಕ ಮಾಡ್ತಾ ಇರೋದು, ಕೆಲಸ ಆಗೋವರೆಗೂ ಸುಮ್ಮನಿರುತ್ತು ಅಂತ ಹೇಳಿ ಹೇಳ್ತಿದ್ರು ಕಣಮ್ಮ. ಹೌದೇನು ಬಿಡ, ಮತ್ತೆ ನೀನು ಹೆಂಗ ಕೆಲಸ ಆಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಚೈತ್ರಮ್ಮ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಣತ್ತೆ, ಈಗ ನೋಡು ಆರಾಮಾಗಿ ಕುತ್ಕೊಂಡು ನಾನು ತಮ್ಮ ಮಾತಾಡ್ತಿದ್ವಿ. ಹೋದ್ರೆ ನರ್ಸಿತನ ಮಗ? ಹೋದ್ರಮ್ಮ. ನೀನು ಸೆನಕ್ಕೆ ದುಡ್ದು ಸೆನಕ್ಕಿಲ್ಲ ಅಂತಂದರೆ ನನಗೆ ನಿನ್ನ ಮಗ ತೋರಿಸ್ಬೇಡ ಅಂತೇಳಿ ಸೆನಕ್ಕೆ ಬೈದು ಕಳಿಸಿದ್ನಿ.
ನನಗಂತೂ ಕಣ್ಣೀರು ಬಂದ್ಬಿಟ್ಟು ಕಣ್ಣೀರು ಹಾಕಿ ಕಳಿಸ್ತೆ. ಮತ್ತೆ ಹೇಳು, ಒಳ್ಳೆ ಬುದ್ಧಿ ಕಲಿಬೇಕಮ್ಮ ತಾಯಿ. ಮಕ್ಕಳು ಅಯ್ಯಪ್ಪ ಹೆಂಗೆ ಹೇಳೋಕ್ಕಾಗಲ್ಲಮ್ಮ ತಾಯಿ. ಬಾರಜ್ಜಿ ಕೂತ್ಕವ ಶಂಟಜ್ಜಿ, ಇಡೀ ಕುಕ್ಕಳಿ ಎಲೆ ಇದಾವ ತೊತ್ತಿನ ಹಾಕ್ಯಮ್ಮನ್ ಕುಕ್ಕ ಬಾ ತರು ಬಾ. ಹಾಕ್ಯಮ್ಮನ್ ಬಾ, ಎಲೆ ಇದ್ದಾವೆ ಚೆನ್ನಾಗಿ ಇದ್ದಾವೆ, ಸುಮ್ಮನೆ ಭಾಳ ಹೋಗ್ತಾವೆ ತೊತ್ತಿನ ಹಾಕ್ಯಮ್ಮನ ಸರ್ ಕುಕ್ಕಂಡು. ತಮ್ಮಂದು ಪಾಪ ಇವಾಗ ಒಂಥರ ಅಲ್ವಿ. ಇಲ್ಲ ಕಣಜ್ಜಿ ನಾನೇನು ಚೆನ್ನಾಗಿದ್ದೀನಿ, ಅವರು ಹಿಂಗೆ ಸ್ವಲ್ಪ ಏನಾನ ಒಂದು ಇರ್ತಾವಲ್ಲ ಬಿಡು. ಚೆನ್ನಾಗಿ ಹಾಕ್ತೀನಿ, ಚೆನ್ನಾಗಿದ್ರೇನೆ. ಏನು ಮಾಡ್ತೀಯ, ಹೆಣ್ಮಕ್ಳು ಜೀವನ ಎಲ್ಲ ಚೆನ್ನಾಗಿದ್ರೆ ಕಣಮ್ಮ. ನಾನಂತ ಹೆಣ್ಮಕ್ಳು ತೆಗೆ ಬೋಲ ಎಂದಾಗಿ ಯಪ್ಪ. ಹೆಣ್ಮಕ್ಳು ಮಾತ್ರ ಎಂತ ಆಗ್ಯಾರ್ಗೋ ಬೇಡಪ್ಪ, ಬಾಡ್ತಂದಾಗ ಮಾತ್ರ ಹೆಣ್ಮಕ್ಳು ಒಟ್ಟುಬಾರ್ದು. ನಾನಂತೂ ಬೋಲ್ ಬೇಜಾರಾಗಿದ್ದೀನಿ. ತಾಯಿ 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 ಬೋಲ ಎಂದಿದ್ದೀನಿ. ತಕಳೆ ಆಯ್ಕೆ ತಕ ಸೆಂಟಮ್ಮ. ನಮ್ರು ತಮ್ಗೆ ಒಂದಿಟ್ಟು ಧೈರ್ಯ ಹೇಳಮ್ಮ. ಬೋಲ್ ಧೈರ್ಯ ಕಳ್ಕೊಂಡೈತಿ. ಯಾರನ್ನ ಮಾತಾಡ್ಸಿರೇ ಮಾತಾಡಲ್ಲ. ನನ್ನ ಮಗ ಇವಾಗ ಗಲಾಟೆ ಮಾಡಿರೋದಕ್ಕೆ ಒಂಥರ ಬೇಜಾರಾಗೈತಿ. ಏನಿಲ್ಲ ಬಿಡಾಜಿ, ಚೆನ್ನಾಗಿದ್ದೀನಿ ಇವಾಗ. ನೀನೇನೇನು ಯತ್ನೆ ಮಾಡ್ಬೇಡ, ಸುಮ್ಕಿರು. ಈಗ ಚೆನ್ನಾಗಿದ್ದೀನಿ, ನಾನೇನು ತಲೆ ಕೆಡಿಸ್ಕೊಂಬಲ್ಲ ಇನ್ಮೇಲೆ, ಸುಮ್ಮನಿರು. ನೋಡಮ್ಮ ಯಾಪಟ್ಟಿ ಧೈರ್ಯ ತಕೊಂಡೈತೆ ನಮ್ರು ತಮ್ಮ. ನನಗೆ ಈ 3 ದಿವಸದಿಂದ ಹೇಳಿ ಸಾಕಾಯ್ತಳ. ಅದು ಇವತ್ತೊಂದಿಟ್ಟು ನೋಗ್ತೈತಿ. ಸುಮ್ಕಿರು, ತಲೆ ಕೆಡಿಸಬೇಡ, ತಲೆ ಕೆಡಿಸ್ಕೊಂಬಂಗೆ ಸುಮ್ಕಿರು. ಮತ್ತೆ ತಲೆ ಕೆಡಿಸ್ಕೊಂಡ್ರೆ ಯಾವುದು ಆಗಲ್ಲ. ಸುಮ್ಮನೆ ತಲೆನೋವು ಇಕ್ಕೆಂಬುದು ಇಲ್ಲದೆಲ್ಲ ಸಮಸ್ಯೆಗಳಾಗುತ್ತೆ. ಯಾಕೆ ಸುಮ್ಮನೆ ಇಲ್ಲೋಡು, ಸುಮ್ಮನೆ ಆರಾಮಾಗಿರು. ಆರಾಮಾಗಿದ್ರತ್ತ ಯಾವುದೂ ಇರಲ್ಲ. ಎಲ್ಲಾರ್ಗು ಬಂದೇ ಬರುತ್ತೆ. ಆರಾಮಾಗಿದ್ದಾಳ ಅವಳು ಇವತ್ತು. ಯಾತು ತಲೆ ಕೆಡಿಸ್ಕೊಂತಿಲ್ಲ ಕಣ್ಸಂತೆ. ಬಿಡು, ಅವಳೆಲ್ಲ ತಲೆ ಕೆಡಿಸ್ಕೊಂಬಲ್ಲ, ನಾನೆಲ್ಲ ಹೇಳಿದ್ದೀನಿ. ನೀನು ಸುಮ್ಮನೆ ಆರಾಮಾಗಿರಮ್ಮ, ನೀನು ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದೀನಿ ನಾನು. ಎಲೆ ಇಡ್ಕ್ಯಾನ ನಾನು ಅಂದಿಟ್ಟು ಹಾಕ್ಯಂತ ನನ್ಸು ಹಾಕ್ಯಾಡ್ರಿ ಎಲ್ಲರೂ ಒಂದೊಂದಿಟ್ಟು. ನೀನು ಹಾಕ್ಯಳಮ್ಮ, ಬಾಯಿ ವಾಸನೆ ಬರಲ್ಲ. ಎಲೆ ಇಡ್ಕ್ಯಾನ ಹಾಕ್ಯಬೇಕು. ರಾತ್ರಿ ಹೊತ್ತು ನಾವು ಒಂದೊಂದು ಸಣ್ಣ ಹಾಕ್ಯಬೇಕು. ಒಂದೊಂದು ತಡಿ ಬಾಯಿ ಹಂಗೇನೆ ವಾಸನೆ ಬಂದಂಗೆ ಆಗುತ್ತೆ. ಹಾಕ್ಯಂಡ್ರೆ ವಾಸನೆ ಬರಲ್ಲ. ಹಾಕ್ಯ ಒಂದು ಸುಸ ಹಾಕ್ಯ ಅಂತಮ್ಮ. ಎಲ್ಲಿ ಚೆನ್ನಾಗಿದ್ದಾವೆ ಹಂಗೇನೆ ಅಂತ ಚೆನ್ನಾಗಿದ್ದಾವೆ ಎಲೆ ಹಾಕಿ ಚೆನ್ನಾಗಿದ್ದಾವೆ. ಹಾಕ್ಯಂತೀನಿ ತಡಿ. ಫಸ್ಟ್ ಪ್ರವಿಯವ್ರಿಗೆ ಫೋನ್ ಮಾಡಬೇಕು. ಫೋನ್ ಮಾಡಿ ಮಾತಾಡಬೇಕು, ಮೆಸೇಜ್ ಮಾಡಬೇಕು. ಆಮೇಲೆ ಸುಗುಣ ಏನಾದರೂ ನೋಡಿಬಿಟ್ರೆ ಆಮೇಲೆ ಹಾಕಬೇಕು. ಅಂತ ಒಂದು ಮೆಸೇಜ್ ಹಾಕ್ತೀನಿ, ಬ್ಲಾಕ್ ತೆಗಿತೀನಿ. ಅಮ್ಮ ನಾನು ಒಂದು ಸ್ವಲ್ಪ ರೂಮ್ಗೆ ಹೋಗ್ತೀನಮ್ಮ. ಅಮ್ಮ ನಾನು ಇಲ್ಲೆಲ್ಲ ಹೋಗ್ಬಿಡ್ತೀನಿ. ಅಮೃತಮ್ಮ ಯಾಕೆ ಇವತ್ತು ಬೋಲ್ ಖುಷಿಯಾಗಿದ್ದಾಳೆ ಕಣೆ. ಅವನೇ ನನಗೆ ಫೋನ್ ಮಾಡಿದ್ನಿ. ಇಲ್ಲ ಕಣತ್ತೆ, ಯಾರೂ ಮಾಡಿಲ್ಲ, ಸುಮ್ಮನಿರು. ಅವಳು ಹಂಗೇನಿ ಬಿಡತ್ತ, ಹೋದ್ರು ಹೋಗ್ಲಿ, ಯಾವಾಗಲೂ ಇದ್ದಿದ್ದೇನೆ ಅಂತ ಹೇಳಿ ನಮ್ಮ ಮನೆಯಾಗೆಲ್ಲ ನೋಡ್ಕೊಂಬರೆಲ್ಲ ಇದ್ದಾರಲ್ಲ ಅಂತೇಳಿ ಒಂದು ನಿರ್ಧಾರ ತಗೊಂಡು ಸೆನಕ್ಕಿದ್ದಾಳೆ. ಬಿಡು, ತಲೆ ಕೆಡಿಸ್ಕೋಬೇಡ. ಅವಳು ಸುಮ್ಮನೆ ಅವಳು ಚೆನ್ನಾಗಿರ್ತಾಳೆ, ಅವಳ ಪಡಿಗಳು. ನೀನು ಸೆನಕ್ಕಿರಷ್ಟೇ, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ತಲೆ ಕೆಡಿಸ್ಕೊಂಬ ಅಂಥದ್ದು ಏನಾಗಿಲ್ಲ. ಮತ್ತು ತಲೆ ಕೆಡಿಸ್ಕೊಂಡ್ರೆ ಇಲ್ಲೂ ತಲೆನೋವು ನನಗೆ ಹಂಗೆ. ಮತ್ತು ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಡು ಬೋಲು ಹಂಗೇನೆ ನಾನು ಒಂದು ಬೋಲು ಅನ್ಬಸಿದ್ದೀನಿ. ಮತ್ತೆ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಇರೋದ್ರಾಗೆ ಸಂತೋಷ ಪಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಸುಮ್ಮನೆ ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಜೀವನ. ಅಮೃತಗಂತೂ ತುಂಬ ಖುಷಿ ಆಗ್ಬಿಟ್ಟೈತೆ. ಪ್ರವಿ ಮಾಡ್ತಾ ಇರೋದು ನಾಟಕ ಅಂತ ಹೇಳಿ ಕೇಳಿ ತುಂಬ ಖುಷಿ ಆಗೈತೆ. ತುಂಬ ಖುಷಿ ಆಗಿದೆ. ಅಲ್ಲಿ ರೂಮ್ಗೆ ಹೋದ್ಲು, ಏನು ಪ್ರವಿ ಫೋನ್ ಮಾಡಕ್ಕೆ ಹೋದ್ಲು, ಎಲ್ಲಿಗೆ ಹೋದ್ಲು ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.